ಕೆಲಸ ಮುಗಿಸಿರ್ತಾರೆ ಅವ್ರು ದುಡ್ಡು ಅವ್ರು ಕೊಡಾಕಿ ಇವ್ರಿಗೆ ಕಳಿಸಿದ್ರು ಮತ್ತು ನಾವು ಹೇಳ್ಬೇಕು ಸುತ್ತೋಲೆ ಮತ್ತೆ ಸರ್ ಅದ್ರ ಸಂಬಂಧ ನಮಗೆ ಇನ್ನೊಂದು ನೆಟ್ವರ್ಕ್ ಸುತ್ತೋಲೆ ಮಾಡಿ ಸರ್ ಆದರೂ ಸ್ಪೀಡ್ ನೀವು ಮೇಜರ್ ಎಂಟ್ರಿ ಮಾಡ್ತೀವಿ ಇಲ್ಲ ಸರ್ ಕೋರ್ಟಿಂದ ಏನು ಎಷ್ಟು ಒಂದಷ್ಟೇ ಸರ್ ನಮ್ಮ ಆಗಲೇ ಸ್ಕಿಲ್ ವರ್ಕರ್ಸ್ ಜರ್ನಲಿಸ್ಟ್ ಕೆಲಸ ಪರ್ಮಿಷನ್ ಕೊಡ್ತೀರಿ ಮೇಡಮ್ ಎಸ್ಎಲ್ಆರ್ಗಳಿಗೆ ಎರಡು ದಿವಸ ಆಗುತ್ತೆ 15 ದಿವಸ ಬೇರೆ ಇಲ್ಲ ಮ್ಯಾಕ್ಸಿಮಮ್ 3 to 4 days ನೋಡ್ರಿ ಸ್ಕಿಲ್ ವರ್ಕರ್ಸ್ ಜಿಲ್ಲಾ ಪಂಚಾಯತ್ ಲೆವೆಲ್ನಾಗ ಮಾಡ್ಬೋದು ಏನು ಆಗಲಿ 24 hours ಬಿಸಿಲಿ ಇರ್ತದೆ. ಸರ್ ನಮ್ಮ ಇಲಾಖೆ ಮುಂಚೆ ಕಾರ್ಯಕ್ರಮ ಬೀಜ ವಿತರಣೆ ಸರ್ ನಾವು ಉತ್ತಮ ಗುಣಮಟ್ಟದ ಬೀಜ ವಿತರಣೆ ಮಾಡಿದ್ವಿ ಅಂದ್ರೆ ನಮ್ಮಲ್ಲಿ ರೈತರು ಯಾವ ಬೇಡಿಕೆ ಇರ್ತಾರೋ ಅವರಷ್ಟೇ ಹೇಳ್ಬೋದು ಸರ್. GDFC ಅವಷ್ಟೇ ಕಂಪ್ಲೀಟ್ ಮಾಡ್ತಾರೆ ಅಲ್ಲಿಂದ ಬರೀ ಟೆಂಡರ್ ಆಗುತ್ತೆ ಸರ್ ಕಮಿಷನರ್ ಲೆವೆಲ್ ಆದರೆ ಇಂಡೆಂಟ್ ನಾವು ಇಷ್ಟು ಬೀಜ ಬೇಕಂತೇಳಿ GDFC ಯಾವ ಕಂಪ್ನಿನೂ ಮೆನ್ಷನ್ ಮಾಡಲ್ಲ ಸರ್, ಏನು ಮೆನ್ಷನ್ ಮಾಡಲ್ಲ ಸರ್. ಜಸ್ಟ್ ಕೊಡ್ತೀವಿ ಸರ್ ಗೋಂಜೋಳ ಎಷ್ಟು ಮೊದಲು ಬೇಕಂತೇಳಿ ಜಿಲ್ಲಾ ನಮ್ಮ ಜಿಲ್ಲಾಧಿಕಾರಿ ಸರ್ ಜಿಲ್ಲಾ ಮಟ್ಟದ ಕಡೆ ಅವರು ಇಂಥ ಕಂಪ್ನಿಗಳನ್ನು ಕೊಡ್ತಾರೆ ಸರ್. ಈಗ ನಮ್ಮಲ್ಲಿ ಏನಿದೆ ಸರ್ ಮೆಕ್ಕೆಜೋಳ ನಾವು ವಿತರಣೆ ಮಾಡ್ತೀವಿ ಸರ್, ರೈತ ಸಂಪರ್ಕ ಕೇಂದ್ರ ಇರ್ತದೆ ಸರ್. ಹಾಂ ಸರ್ ಸರ್ ನಾವು ಪ್ರತಿಯೊಂದು ಸಪ್ಲೈ ಏನಾಗಿರ್ತಾವಲ್ಲ ಸರ್ ಎಲ್ಲ ನಮ್ಮ ಧಾರವಾಡದಲ್ಲಿ ಲ್ಯಾಬ್ ಇದೆ ಸರ್. ಸ್ಟೇಟ್ ಲೆವೆಲಲ್ಲಿ 2 ಲ್ಯಾಬ್ ಇದೆ ಸರ್, ಒಂದು ಬೆಂಗಳೂರು ಇದೆ ಸರ್, ಒಂದು ಧಾರವಾಡ ಇದೆ ಸರ್. ಅಲ್ಲಿ ಪ್ರತಿಯೊಂದು ಶಾಂಪಲ್ ಟೆಸ್ಟ್ ಮಾಡಿಸಿ ಲ್ಯಾಬ್ ರಿಪೋರ್ಟ್ ಹೋಗ್ತೀವಿ ಸರ್. ಲ್ಯಾಬ್ ರಿಪೋರ್ಟ್ ಚೆಕ್ ಮಾಡ್ತಾರಲ್ಲ ಎಲ್ಲ ಲ್ಯಾಬ್ಗಳು ಒಂದು 0.001% ವೇರಿಯೇಷನ್ ಬಿಟ್ಟರೆ ಈಕ್ವಲ್ ಬರ್ಬೇಕಲ್ಲ. ಇದು ನೀವು HbA1c ತಗೊಳ್ರಿ, ಬ್ಲಡ್ ಗ್ಲೂಕೋಸ್ ತಗೊಳ್ರಿ, ಕ್ರಿಯೇಟಿನ್ ತಗೊಳ್ರಿ, ನಿಮ್ಮ ಯಾವುದು ಕೊಲೆಸ್ಟ್ರಾಲ್ ತಗೊಳ್ರಿ, ಎಲ್ಲರೂ ರಿಪೋರ್ಟ್ ಸ್ವಲ್ಪ ವೇರಿಯೇಷನ್ ಗೊತ್ತಾ ಬರ್ಬೇಕಲ್ಲ. ಒಂದು ಸಂಬಂಧ ಇಲ್ಲ ಹಂಗೆ ನಿಮ್ಮ ರಿಪೋರ್ಟ್ ಅದರ್ವೈಸ್ ಒಂದು ಮೇಲೆ ಆ್ಯಕ್ಷನ್ ತಗೋದು ಅದು ಒಮ್ಮೆ ಕೊಟ್ಟ ಅಂತೇಳಿ ಬರೀ ರೆಕಾರ್ಡ್ ಮಾಡ್ಕೊಡಿ. ಹೆಸರು ಬರ್ಕೊಡಿ. ಎಲ್ಲರೂ ಕೂಡ ಹಾಳು ಮಾಡಿಬಿಟ್ಟಿರೋದು. ಒಂದು ಇದರಲ್ಲಿ ಯಾವುದೊಂದು ಕೈಕಟ್ಟಿ ಅದು ವಿಕಾಡಿ ಕೂಲ್ಗೇರಿ, ಇದು ವಿಕಾಡಿ ಹೋಗ್ತದೆ. ಕೂಲ್ಗೇರಿ ಇದರ ಸೈಡ್ ಹೋಗೋದು ಯಾವ ಪ್ರಧಾನ ಆದಿತ್ಯ ಇದ್ದಾರೆ ಕೈಕಟ್ಟಿ ಮತ್ತು ಆದಿತ್ಯ ಕೆನಾಲ್ ಬಂತು ಆದಿತ್ಯ ಕನ್ಸ್ಟ್ರಕ್ಷನ್ ಎರಡು ತಿಂಗಳು ಯಾವ ಹೇಳ್ತಾನೆ 6 ತಿಂಗಳು 1 year 3 months ಕೆಲಸ ಬಂದಿದ್ದು 1 year 3 months ಕಟ್ಟಿ ಕಾಲ್ತು. ಯಾರು ರಿಪೋರ್ಟ್ ಮಾಡಿದ್ದೀರಿ? ಹಾಂ ಸರ್.
ಬರ್ಕೊಂಡು ಕೊಡಿ ಒಂದು ಹಾಲಿ 500 ರೂಪಾಯಿ ಕೊಡಿ ಒಂದು ಹಾಲಿ ಕೆಲಸ ಮಾಡ್ತಾ ಅಂತ ಹೇಳಿದ್ರು ಹೆಸರೇನು ಕಾಂಟ್ರಾಕ್ಟರ್ ಪರವಾಗಿ ಬಂದಿರೋ ಏನು ಸರ್ಕಾರದ ಪರವಾಗಿ ಬಂದಿರೋ ಇಪ್ಪತ್ತರಲ್ಲಿ ಅಕ್ಟೋಬರಲ್ಲಿ ಅಕಸ್ಮಾತ್ ಕಂಡಿದ್ದೀರಿ ಸರ್. ಅಕ್ಟೋಬರ್ 2021 ಅಕ್ಟೋಬರ್ ಅಗ್ರಿಮೆಂಟ್ ಆಗಿತ್ತು. ಎಷ್ಟು ವರ್ಷ ಮುಗಿಸ್ಬೇಕು ಈಗ ಎಷ್ಟು ವರ್ಷ ಸುಮಾರು ನೀವೇನು ಮಾಡ್ತೀರಿ? ಏನು ಆಕ್ಷನ್ ತಗೊಂಡಿದ್ದೀರಿ? ಪೆನಾಲ್ಟಿ 500 ಅಂದರೆ ಏನು ನೀವು ಸರ್ಕಾರದ ಭಿಕ್ಷುಕ ತಿಳ್ಕೊಂಡು ನಾಚಿಕೆ ಬರಂಗಿಲ್ಲ ನಿಮ್ಗೆ. 500 ರೂಪಾಯಿದಾಗ ನೀವು ಹಾಕಿದ್ರೆ ಇನ್ನು 10 ವರ್ಷ ಆದ್ರೂ ಮಾಡಿದ್ರೆ ನೀವು ಮಾರೋ ಮರ್ಯಾದೆ ಐತೆ ನೀವು ಕೆಲಸ ಮುಗಿಸೋರು ನೀವು ಬರೀ ಪಗಾರ ಬೇಕು ಬಿಗಾರ ಬೇಕು ಕೆಲಸ ಇಲ್ಲ. ಮತ್ತೆ ಈ ಸದ್ಯಕ್ಕೆ ನಮ್ಗೆ ಈ ಸರ್ಕಾರ ಯಾವ ಒಂಥರ ಹಳ್ಳಿ ಹಂಗೆ ಮಾಡಿರೋರು ಸರ್ ಒಂಥರ ಹಳ್ಳಿ ಹಂಗೆ ಮಾಡಿರೋರು ಸರ್ 90% ಇಂದ ಹೌದು ಒಂದು ಹಳ್ಳಿಯಲ್ಲಿ ಪೂರ್ತಿ ಮಾಡಿರೋರು ಪೂರ್ಣ ಪ್ರಮಾಣದಲ್ಲಿ ಯಾವ್ದು ಆಗಿದೆ? ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಆಗಿದೆ 90% ಯಾವಾಗ ಒಂದು ಹಳ್ಳಿಯಲ್ಲಿ ಸರ್ ಗೋಲ್ಡಿ ಅಂದ್ರೆ ಅದನ್ನ ಗೋಲ್ಡಿ ಮಾಡೋಕ್ಕೆ ಬೇರೆ ಸಪ್ರೇಟ್ ಆಗಿ ಹಚ್ಚಿಕೊಡೋದು ಸರ್. ಯಾರು ನಾವು ರೊಕ್ಕ ಕೊಡ್ತಾರೆ ಅಜ್ಜಿ ಸರ್, ನಾವು ಸರ್ಕಾರ ಹೇಳ್ರಿ ನಿಮ್ಮ ಹೆಸರೇನು? ರವಿಶಂಕರ್ ಸರ್. ಇದು ಮುಂಜಾನೆ ಮಧ್ಯಾಹ್ನ ಊಟದ ತನಕ ಆಫೀಸ್ನಾಗ ಇರೋದು. ಮಧ್ಯಾಹ್ನ ಊಟದ ನಂತರ ನೀವು ಹಳ್ಳಿ ವಿಸಿಟ್ ಮಾಡಿ ಸಾಯಂಕಾಲ 6 ಸರ್ಕಲ್ ಬಂದಿದೆ ಸರ್. ABC ಮಾಡಬೇಕು ಅವ್ರಿಗೆ ಕೊಡಿ ಅಂತ ಸ್ವಲ್ಪ ಎಡಿಷನಲ್ ಸರ್. ಬಟ್ ಈ ಸಲ ನಾವು 3 ಮಂದಿ ಹಿಂದಿನ ಆಡಳಿತದೊಳಗೆ ಬೀದೊಳಗು ಯಾರು ಏನು ಕುಂದು ಮೇಲೆ ಮಣ್ಣು ಉದುರಿದ್ದವ್ರು ಏನಾಗೋದು 4 ಲಕ್ಷ 5 ಲಕ್ಷ ಕೊಟ್ಟಿರ್ತಾರೆ. ಅದಕ್ಕೆ ನೀವು ಹಂಗೆ ಮಾಡಿ 20% ಮೇಲೆ ಬಿದ್ದರೆ 5 ಲಕ್ಷ ಆಗಕ್ಕೆ ಕೊಟ್ಟು ಬಂದಿರ್ತಾರೆ. ಎದು ಬೀಳೋದವ್ರು ಕೊಟ್ಟಿಲ್ಲ. ಬಟ್ ಈಗೆಲ್ಲ